ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆಯ ಮಧ್ಯೆ ಪೈಪೋಟಿ ಬಹಳ ತಾರಕಕ್ಕೇರ್ತಾ ಇದೆ. ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಜೋರಾಗ್ತಾ ಇದೆ ಜಟಾಪಟಿ. ಒಂದು ರೀತಿಯ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನದ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವಂಥ ನಾಯಕರು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಹೊಸ ಹೊಸ ಸ್ಟ್ರಾಟಜಿಗಳನ್ನು ಮಾರ್ಗೋಪಾಯಗಳನ್ನು ಇಟ್ಟುಕೊಂಡೇ ರೇಸಿಗಿಳಿತಾ ಇದ್ದಾರೆ ಸಾಹುಕಾರ್. ಕೆಪಿಸಿಸಿ ಅಧ್ಯಕ್ಷರನ್ನು ಬೇಗನೆ ಮಾಡಿ ಇತಿಶ್ರೀ ಹಾಡಿ ಅಂತ ಹೇಳ್ತಾ ಇದ್ದಾರೆ. ತ್ಯಾಗ ಮಾಡೋದು ಏನೂ ಇಲ್ಲ, ಓಟ್ ತರೋರು ಅಧ್ಯಕ್ಷರಾಗಬೇಕಷ್ಟೇ. ಬೇಗ ಡಿಸೈಡ್ ಮಾಡಿ ಓಟ್ ತರೋರನ್ನ ಮಾಡಿ, ನಾನೇ ಆಗಬೇಕು ಅಂತ ನಾನೇನು ಹೇಳಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪರೋಕ್ಷವಾಗಿ ಬೇಡಿಕೆ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಇಲ್ಲಿ ಓಟ್ ತರೋರು ಇಂಪಾರ್ಟೆಂಟು ಅಂತ ಹೇಳಿದ್ದಾರೆ. ಮಾಡೋದಾದರೆ ಬೇಗ ಮಾಡಿಬಿಡಿ, ತುಂಬ ಎಳೆದಾಟ ಬೇಡ ಎನ್ನುವ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಅದಕ್ಕೆ ಹೇಳಿದ ಇತಿಶ್ರೀ ಆಗ್ಬೇಕು, ಅವ್ರಾರು ಬಂದು ಇರ್ತಾರೆ, ಯಾರು ಹೊಸಾಗಿ ಮಾಡ್ತಿರ್ತಾ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್ ಅವರೇ ಮುಂದುವರಿತಾರೆ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ, ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ. MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅದೇ ಗೊಂದಲ ಸರ್ ಅಷ್ಟೇ. ಅದು ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು. ಈಗ ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿದ್ದು. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದೆ. ನಮಗೂ ಸಹ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಒಂದು ಇತಿಶ್ರೀ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲೆಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಅಲ್ಲ. ಅದಕ್ಕೆ ಹೇಳಿದ ಇತಿಶ್ರೀ ಆಗ್ಬೇಕು, ಅವ್ರಾರು ಬಂದು ಇರ್ತಾರೆ, ಯಾರು ಹೊಸಾಗಿ ಮಾಡ್ತಿರ್ತಾ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್ ಅವರೇ ಮುಂದುವರಿತಾರೆ ಅಂತ ಹೇಳಿದ್ರೆ ಮುಗಿದೋಯ್ತು, ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ, ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ. MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅದೇ ಗೊಂದಲ ಸರ್ ಅಷ್ಟೇ. ಅದು ಯಾಕಂದ್ರೆ ಆಲ್ರೆಡಿ 2028ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತೀನಿ ಅಂತ ನೇರವಾಗಿ ಬಹಿರಂಗವಾಗಿ ಮಾತನಾಡಿರುವಂಥ ಸತೀಶ್ ಜಾರಕಿಹೊಳಿ ಆ ನಿಟ್ಟಿನಲ್ಲಿ ಮುಂದುವರಿಬೇಕಾದಂಥ, ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಒಂದು ಮಾನದಂಡ ಇದೆ. ಕೆಲವೊಂದು ಬಾರಿ ಆ ಮಾನದಂಡವನ್ನು ಪ್ರಯೋಗ ಮಾಡಲಾಗಿಲ್ಲ ಕೆಲವು ಕಾರಣಗಳಿಗಾಗಿ. ಅದೇನು ಮಾನದಂಡ ಅಂತ ಹೇಳಿದ್ರೆ, KPCC ಅಧ್ಯಕ್ಷರಾಗಿ ಚುನಾವಣೆಯನ್ನು ಯಾರು ಫೇಸ್ ಮಾಡ್ತಾರೋ ಅವರೇ ಮುಖ್ಯಮಂತ್ರಿಯಾಗಿರುವುದು ಬಹುತೇಕ ನಿದರ್ಶನಗಳಲ್ಲಿ ಕಾಣ್ತೇವೆ ಸಿದ್ದರಾಮಯ್ಯವರನ್ನ ಹೊರತಾಗಿ. 2013 ಮತ್ತು 2023ರಲ್ಲಿ ಚುನಾವಣೆಯನ್ನು ಫೇಸ್ ಮಾಡಿದ್ದು ಬೇರೆ ಬೇರೆ ಅಧ್ಯಕ್ಷರೇ. 2013ರಲ್ಲಿ ಪರಮೇಶ್ವರ್, 2023ರಲ್ಲಿ DK ಶಿವಕುಮಾರ್ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾಗಿದ್ದಂಥವರೇ ಮುಖ್ಯಮಂತ್ರಿ ಆಗಿರುವಂಥ ನಿದರ್ಶನಗಳು ಕಾಂಗ್ರೆಸ್ನಲ್ಲಿ ಬಹುತೇಕ ಇದ್ದಾವೆ. ಈಗ 28ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತೀನಿ ಅಂತ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರಲ್ಲ, KPCC ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟನೆ ಮಾಡಿ 28ಕ್ಕೆ ತಮ್ಮ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದರೆ ಅಲ್ಲಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿಗೆ ಭಾಳ ಫಿಟ್ ಆಗ್ತೀನಿ ಅಂತ ಹೇಳಿ ಒಂದು ಕೆಲವಷ್ಟು ಸ್ಟ್ರಾಟಜಿಗಳನ್ನು ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಈಗ ಅಧ್ಯಕ್ಷ ಪಟ್ಟ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೀಗೆ ವ್ಯಕ್ತವೂ ಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತೀನಿ ನಾನು 2028ಕ್ಕೆ ಅಂತ ಜಾರಕಿಹೊಳಿ ಹೇಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷ ಸ್ಥಾನವನ್ನು ಈಗಲೇ ಮಾಡಿದ್ರೆ ಸಂಘಟನೆ, 2028ರ ಚುನಾವಣೆ ಅವರ ನೇತೃತ್ವ, ಆ ನಂತರದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ, ಹೀಗೆ ಸುಲಭವಾದ ದಾರಿಯನ್ನು ಕಂಡುಕೊಳ್ಳಬಹುದು ಅನ್ನೋ ಪ್ರಯತ್ನ ಇರಬಹುದು. ಜೊತೆಗೆ ಈ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ಚರ್ಚೆಗಳು, ವಿಶ್ಲೇಷಣೆಗಳು ಇದು ಎಷ್ಟು ದಿನ ನಡೆಯುತ್ತೆ, ಬೇಗ ಮುಗಿಸ್ಬಿಡಿ ಅನ್ನೋದು. ಅವರು ಮುಂದುವರಿತಾರೆ ಅಂದರೆ ಮುಂದುವರಿಲಿ, ಅಥವಾ ಹೊಸಬರನ್ನು ಮಾಡ್ತಾರೆ ಅಂದರೆ ಮಾಡಲಿ, ಯಾಕೆ ಇದನ್ನು ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನನ್ನ ಕಂಡುಕೊಳ್ಬೋದು ಕಾಂಗ್ರೆಸ್ ಅಂತ? ಎಸ್ ಶಿವಕುಮಾರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಗಮನಿಸ್ತಾ ಇದ್ದೀವಿ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರುವಂಥ ಜಟಾಪಟಿಯನ್ನು.
ಯಾವ್ಯಾವ ಮಾನದಂಡವನ್ನು ಅನುಸರಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಅಂದುಕೊಂಡಿದೆ, ಜೊತೆಗೆ ಬೇಗ ಮುಗಿಸಿ ಯಾಕೆ ಇದನ್ನ ಡ್ರ್ಯಾಗ್ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ಬಳಿ ಉತ್ತರ ಏನಿದೆ ಅಂತ? ದಶರಥ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಈಗ ದೊಡ್ಡ ಮಟ್ಟದ ಚರ್ಚೆಗಳು ಶುರುವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಬೇಗ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬನ್ನಿ, ಯಾಕೆಂದ್ರೆ ನೀವು ಇರುವಂತಹ ಡಿ ಕೆ ಶಿವಕುಮಾರ್ ಅವರನ್ನೇ ಅಧ್ಯಕ್ಷರಾಗಿ ಮುಂದುವರಿಸಿ ಅಥವಾ ಬೇರೊಬ್ಬರನ್ನ ಆ ಜಾಗಕ್ಕೆ ತಂದು ಕೂರಿಸಿ. ಯಾಕೆಂದ್ರೆ ಪ್ರತಿನಿತ್ಯ ಇದು ಗೊಂದಲ ಆಗಿ ಮಾರ್ಪಡ್ತಾ ಇದೆ. ನೀವೇ ಹೇಳಿದ್ರಿ, ಹಿಂದೆ ಲೋಕಸಭಾ ಚುನಾವಣೆಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾರೆ, ನಂತರ ಹೊಸ ಅಧ್ಯಕ್ಷರನ್ನ ನಾವು ನೇಮಕ ಮಾಡ್ತೀವಿ ಅಂತೇಳಿ ನೀವೇ ಹಾಕೊಂಡಿರುವಂತಹ ನೋಟನ್ನ ಈಗ ಪಾಲನೆ ಮಾಡಿ, ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷಕ್ಕೆ ವೋಟ್ಗಳನ್ನು ತರ್ತಾರೆ, ಯಾರು ಜನನಾಯಕರಿದ್ದಾರೆ ಅಂಥವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿ ಸುಮ್ಮನೆ ಅವರು ಇವರನ್ನ ತಂದು ಕೂರಿಸೋದು ಬೇಡ ಅನ್ನುವಂಥ ಒಂದು ಸಂದೇಶವನ್ನ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಯಾಕಂದ್ರೆ ಪ್ರತಿದಿನ ಇದಕ್ಕೆ ಗೊಂದಲಗಳು ಬೇಡ, ಇವತ್ತು ಆಗ್ತಾರೆ ನಾಳೆ ಆಗ್ತಾರೆ, ಬದಲಾವಣೆ ಆಗೋದಿಲ್ಲ, ಅವರೇ ಮುಂದುವರಿತಾರೆ, ಈ ರೀತಿಯಾದಂಥ ಗೊಂದಲಗಳೇನಿದೆ ಇಲ್ಲ, ಅವರನ್ನೇ ಡಿ ಕೆ ಶಿವಕುಮಾರ್ ಅವರನ್ನೇ ನೀವು ಮುಂದುವರಿಸಿ, ಯಾರ್ದು ಕೂಡ ಅಬ್ಜೆಕ್ಷನ್ ಇಲ್ಲ. ಶಾಸಕರು ಮುಖಂಡರ ಎಲ್ಲರೂ ಒಂದು ಅಭಿಪ್ರಾಯವನ್ನು ಪಡೆದು ಯಾರು ಸಮರ್ಥರಿದ್ದಾರೆ ಅಂಥವರನ್ನ ನೀವು ತನ್ನಿ. ನಮ್ಮ ಸಲಹೆ ಏನು ಅಂದರೆ, ನೀವು ಯಾರನ್ನೋ ಸಮರ್ಥರಿದ್ದಾರೆ ಅಂತೇಳಿ ಕೂರಿಸೋದು ಬೇಡ, ಅವರು ಜನನಾಯಕರಿದ್ದಾರಾ, ಜನರ ಬಳಿ ಹೋಗ್ತಾರಾ, ವೋಟುಗಳನ್ನು ತರುವಂತಹ ಕೆಪಾಸಿಟಿ ಅವ್ರಿಗೆ ಇದೆಯಾ ಅಂಥವರನ್ನ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗತ್ತೆ ದಶರಥ್, ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮುಂಚೂಣಿಯಲ್ಲಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗತ್ತೆ ಅನ್ನುವಂಥ ಚರ್ಚೆ ಬಹುದೊಡ್ಡ ಮಟ್ಟದಲ್ಲಿ ಇವತ್ತು ದೆಹಲಿಯಲ್ಲಿ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ತಂದು ಕೂರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ. ಹೈಕಮಾಂಡ್ ಜೊತೆ ಕೂಡ ಈಗಾಗಲೇ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಅದರ ಹಿಂದೆ ಬೇರೆ ಬೇರೆ ಲೆಕ್ಕಾಚಾರಗಳು ಕೂಡ ಇದೆ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನವನ್ನ ನೀವು ತೆಗೆದುಕೊಳ್ಳಿ, ಬೇರೊಬ್ಬರನ್ನ ನೇಮಕ ಮಾಡಿ ಅಂತೇಳಿ ಈಗ ಕಳೆದ 3-4 ತಿಂಗಳಿಂದಲೇ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಏನು ಅಂದ್ರೆ, ಒಂದು ಕಡೆ ನಾನು ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದೆ ಆದ್ರೆ ನಾನು ಸಿಎಂ ಸ್ಥಾನಕ್ಕೆ ಟವಲ್ ಅನ್ನು ಹಾಕಬಹುದು ಅನ್ನುವಂಥದ್ದು ಅವ್ರ ಲೆಕ್ಕಾಚಾರ. ಯಾಕೆಂದ್ರೆ ನಿಮಗೆ ಒಟ್ಟೊಟ್ಟಾಗಿ DCM 2 ಇಲಾಖೆಯ ಖಾತೆಗಳು, ಹಾಗೆ ಕೆಪಿಸಿಸಿ ಅಧ್ಯಕ್ಷ, ಇಷ್ಟು ಸ್ಥಾನಗಳಿರುವಾಗ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದೀರಿ ಅನ್ನುವಂಥ ಅಪವಾದ ಬರುತ್ತೆ. ಸೊ ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದೆ ಆದ್ರೆ ಆಗ ನಾನು ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಅದರ ಜೊತೆಗೆ ಅವರ ಸಹೋದರನಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿಸಬೇಕು ಅಥವಾ ರಾಜ್ಯಸಭಾ ಸದಸ್ಯರಾಗಿರುವಂತಹ GC ಚಂದ್ರಶೇಖರ್ ಅವರನ್ನ ಅಲ್ಲಿ ತಂದು ಕೂರಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಸೊ ಇದು ಈ ಸಿಎಂ ಬಣದ ನಾಯಕರಿಗೆ, ಆಪ್ತ ಸಚಿವರ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ನೇರವಾಗಿ ಇಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮಾಡಿದ್ದೆ ಆದ್ರೆ ಸಮರ್ಥರಿದ್ದಾರೆ, ಜನನಾಯಕರಿದ್ದಾರೆ, ಜೊತೆಗೆ ಮತಗಳನ್ನ ಕ್ರೋಢೀಕರಿಸುವಂತ ಒಂದು ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಹಾಗಾಗಿ ಅವರನ್ನ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಒಂದು ಲೆಕ್ಕಾಚಾರ ಕೂಡ ಇಲ್ಲಿ ಡಿಫರೆಂಟ್ ಆಗಿದೆ. ಯಾಕೆಂದ್ರೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಆ ಕಾರಣಕ್ಕೆ ಇಲ್ಲಿ ತಮ್ಮವರನ್ನ, ತಮ್ಮ ಆಪ್ತರನ್ನ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ದೆ ಆದ್ರೆ ನಾನು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಇರಬಹುದು ಅನ್ನುವಂಥ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರಿಗಿದೆ. ಜೊತೆಗೆ ಅಧ್ಯಕ್ಷ ಸ್ಥಾನ ತಮ್ಮವರ ಬಳಿನೇ ಇದ್ರೆ ಆಗ ನಾವು ಯಾವ ರೀತಿ ಬೇಕಾದರೂ ಕೂಡ ರಾಜಕಾರಣವನ್ನ ಬದಲಿಸಬಹುದು ಅನ್ನುವಂಥ ಉದ್ದೇಶ ಕೂಡ ಅದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ನಲ್ಲೂ ಕೂಡ ಅದೇ ಇದೆ. ಯಾಕೆಂದ್ರೆ ನೀವು ಯಾರ್ಯಾರನ್ನೋ ತಂದು ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದೆ ಆದ್ರೆ ಪಕ್ಷಕ್ಕೆ ಅದು ಹಿನ್ನಡೆಯಾಗತ್ತೆ. 2028ರ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಸಮರ್ಥರನ್ನ, ವೋಟ್ ತರುವಂತವರನ್ನ, ಜನನಾಯಕರನ್ನ ನೀವು ಆ ಸ್ಥಾನಕ್ಕೆ ಕೂರಿಸಿದ್ದೆ ಆದ್ರೆ ಮತ್ತೆ ನಾವು ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಅವ್ರದ್ದು. ಸೊ ಹಾಗಾಗಿ ಈ ವಿಚಾರದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದ ನಾಯಕರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಮೊನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಭೆ ನಡೆದ ನಂತರ ಸುರ್ಜೇವಾಲಾ ಅವರು ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಅವರನ್ನ ಅಲ್ಲಿಗೆ ಕರೆಸ್ಕೊಳ್ತಾರೆ, ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಯಾಕೆಂದ್ರೆ ಎರಡು ಕಡೆಗಳಲ್ಲಿ, ಒಂದು ಕಡೆ OBC ಸಮುದಾಯ, SC ST ಸಮುದಾಯ ಅಂತ ಬಂದಿದ್ದೆ ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಲ್ಲಿ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಇನ್ನೊಂದು ವೇಳೆ ಏನಾದರೂ
ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು, ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಬಂದರೆ ಆ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅಥವಾ ಎಂ ಬಿ ಪಾಟೀಲ್ರನ್ನ ಕೂರಿಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿರುವಂಥದ್ದು. ಹಾಗಾಗಿ ಇಬ್ಬರು ನಾಯಕರನ್ನ ಕರೆಸಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಸುರ್ಜೇವಾಲಾ ಅವರಿಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾದಂಥ ಒಂದು ಕಾರಣಗಳನ್ನು, ವಿವರಣೆಗಳನ್ನು ಕೊಟ್ಟಿದ್ದಾರೆ. ನೀವು ಅಧ್ಯಕ್ಷ ಸ್ಥಾನವನ್ನು ಮೊದಲು ಕ್ಲಿಯರ್ ಮಾಡಿ ಅಥವಾ ಅವರನ್ನೇ ಮುಂದುವರಿಸಿ, ಇಲ್ಲ ಅಧ್ಯಕ್ಷ ಸ್ಥಾನವನ್ನು ಕ್ಲಿಯರ್ ಮಾಡಿ, ಸಮರ್ಥರಿಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು, ಯಾರು ಓಟನ್ನು ತರ್ತಾರೆ ಅಂಥವ್ರಿಗೆ ನೀವು ಅವಕಾಶ ಮಾಡಿಕೊಡಿ ಅಂತೇಳಿ ನೇರವಾಗಿ ತಮ್ಮ ಒಂದು ನಾವು ರೆಡಿ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಅವರು ಅಲ್ಲಿ ರವಾನಿಸಿದಂತೆ ಕಾಣಿಸ್ತಾ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.